ಈ ಪಿತೃ ಪಕ್ಷದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ದೇ ಆದರೆ ಎ ಟು ಝೆಡ್ ಅಂದ್ರೆ ಉದ್ಯೋಗ ಇರ್ಬೋದು, ಮದುವೆ ಇರ್ಬೋದು, ಮಕ್ಕಳು ಇರ್ಬೋದು, ಇವೆಲ್ಲವೂ ಕೂಡ ಸಿಗುವಂತದ್ದಾಗತ್ತೆ. ಆದ್ರೆ ನಾನ್ ನಿಮ್ಗೆ ಹೇಳಕ್ ಹೊರಟಿರೋದು, ಯಾರು ಜಾತಕ ಇಲ್ದಿರೋ ಇರೋರು ಅಥವಾ ಜ್ಯೋತಿಷ್ಯವನ್ನೇ ನಂಬದೇ ಇರುವಂತವ್ರು, ಇವ್ರಿಗೂ ಕೂಡ ಯಾವ ರೀತಿಯಾದಂತಹ ಒಂದು ಪಿತೃಶಾಪದ ತೊಂದರೆಗಳು ಉಂಟಾದಾಗ ಬರುವಂತ ಸಿಂಪ್ಟಮ್ಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ಸುರೇಶ್ ಕುಮಾರ್ ಶರ್ಮನ ನಮಸ್ಕಾರಗಳು. ಇವತ್ತಿನ ದಿನ ನಾವು ಪಿತೃಪಕ್ಷದಲ್ಲಿ ಯಾಕೆ ಆಚರಣೆ ಮಾಡ್ತೀವಿ, ಇದರಿಂದ ಆಗುವಂತ ಪರಿಣಾಮಗಳೇನು, ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದು ಲಾಭಕ್ಕಾಗಿ ಹಾತೊರಿತಾ ಇರ್ತಾನೆ. ಈ ಪಿತೃಪಕ್ಷದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ದೇ ಆದರೆ ಎ ಟು ಝೆಡ್ ಅಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತ ಅವನ ಆಸೆಗಳು ಏನಿದೆ, ಆಸೆ ಆಕಾಂಕ್ಷೆಗಳು, ಉದಾಹರಣೆಗೆ ಒಂದು ಉದ್ಯೋಗ ಇರ್ಬೋದು, ಮದುವೆ ಇರ್ಬೋದು, ಮಕ್ಕಳು ಇರ್ಬೋದು, ಇವೆಲ್ಲವೂ ಕೂಡ ಸಿಗುವಂತದ್ದಾಗತ್ತೆ. ಆದ್ರೆ ಇವತ್ತು ನಾವೇನ್ ಮಾಡಿದ್ದೀವಿ ಅಂದ್ರೆ, ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ನಾವು ಜ್ಯೋತಿಷ್ಯರ ಹತ್ರ ಹೋಗಿ ಅವರ ಜನ್ಮ ಜಾತಕದಲ್ಲಿ ಪಿತೃಗಳ ಒಂದು ಶಾಪ ಇದೆಯೋ ಅಥವಾ ನಕಾರಾತ್ಮಕ ಶಕ್ತಿ ಇದೆಯೋ ಏನು ಅಂತ ತಿಳ್ಕೊಂತೀವಿ. ಆದ್ರೆ ನಾನ್ ನಿಮ್ಗೆ ಹೇಳಕ್ ಹೊರಟಿರೋದು, ಯಾರು ಜಾತಕ ಇಲ್ದಿರೋ ಇರೋರು ಅಥವಾ ಜ್ಯೋತಿಷ್ಯವನ್ನೇ ನಂಬದೇ ಇರುವಂತವ್ರು, ಇವ್ರಿಗೂ ಕೂಡ ಯಾವ ರೀತಿಯಾದಂತಹ ಒಂದು ಪಿತೃಶಾಪದ ತೊಂದರೆಗಳು ಉಂಟಾದಾಗ ಬರುವಂತ ಸಿಂಪ್ಟಮ್ಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅನೇಕ ಇವತ್ತು ಟಿವಿ ಚಾನೆಲ್ಗಳನ್ನ ನಾವು ತಿರುಗಿಸ್ ನೋಡ್ತು ಅಂದ್ರೆ, ಆ ದೋಷ ಇದೆ, ಈ ದೋಷ ಇದೆ ಅಂತ ಹೇಳಿದಾಗ ನಮ್ಗೊಂಥರ ಕನ್ಫ್ಯೂಸ್ ಆಗತ್ತೆ. ಯಾಕಪ್ಪ ಅಂದ್ರೆ ಯಾರು ಸರಿ ಹೇಳ್ತಿದ್ದಾರೆ ಅನ್ನೋದೇ ಮೊದಲು ಗೊಂದಲಕ್ಕೆ ಉಂಟಾಗಿರುವಂತ ಸಮಸ್ಯೆಗಳು ಉಂಟಾಗಿದೆ. ಆದ್ರೆ ಇವತ್ತು ನಾನ್ ನಿಮ್ಗೆ ಹೇಳುವಂತ ವಿಚಾರ ನೋಡಿದಾಗ ನಿಮ್ಮ ಜೀವನದಲ್ಲಿ ಇದು ನಡೀತಾ ಇರೋದ್ರ ಬಗ್ಗೆ ನಿಮ್ಗೆ ಅರಿವಿಗೆ ಬರುತ್ತೆ. ಅಂದ್ರೆ ಆ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ. ಉದಾಹರಣೆಗೆ, ನೀವು ಮಲ್ಕೊಂಡಿದ್ದಾಗ ನಿಮಗೆ ಕೆಲವೊಂದು ತೀರಿ ಹೋದವರು, ಗತಿಸಿ ಹೋದವರ ಒಂದು ಕನಸಿನಲ್ಲಿ ಚಿತ್ರಗಳು ಬರುತ್ತೆ. ಇದು ಕೂಡ ಒಂದು ಇಂಡಿಕೇಶನ್ ಅಂತ ಹೇಳ್ತೇನೆ. ಕೆಲವು ಸಲಿ ಕೆಲವು ಧ್ವನಿಗಳು ಕೇಳಿಸುತ್ತೆ, ಯಾರೋ ನಿಮ್ಮನ್ನ ಕರ್ದಂಗೆ ಕೇಳಿಸುವಂತದ್ದಾಗತ್ತೆ. ಆದ್ರೆ ನಮ್ಗೇನಾಗಿದೆ ಅಂದ್ರೆ, ಇದ್ರ ಬಗ್ಗೆ ಅರಿವಿಲ್ದಿರೋದ್ರಿಂದ ಏನು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತೀವಿ. ಆದ್ರೆ ಇದು ಕೂಡ ಇಂಡಿಕೇಶನ್ ಏನ್ ಕೊಡ್ತಿದೆ ಅಂದ್ರೆ, ಪಿತೃಗಳು ನಿಮ್ಗೆ ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳ್ತೇನೆ. ಇದಾದ ಮೇಲೆ ಸರ್ವೇ ಸಾಮಾನ್ಯವಾಗಿ ಆಗುವಂತ ಕೆಲವೊಂದು ವಿಚಾರಗಳನ್ನ ತಿಳಿಸ್ತೇನೆ. ಈಗ ಯಾರಾದ್ರೂ ಒಬ್ರು ಕೆಲಸ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ನಿಮ್ಮ ಕೆಲಸದಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಡೌನ್ ಟ್ರೆಂಡಿಂಗ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ನಿಮ್ಮ ಅರ್ನಿಂಗು ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ಇವತ್ತು ಬಿಸ್ನೆಸ್ ಫ್ಲಕ್ಚುಯೇಷನ್ ಆಗತ್ತೆ ಅಥವಾ ಅನೇಕ ವಿಚಾರದಲ್ಲಿ ಫ್ಲಕ್ಚುಯೇಷನ್ ಆಗತ್ತೆ ಅನ್ನೋದು ಒಂದು ವಿಚಾರ. ಆದ್ರೆ ನೀವು ಎಲ್ಲಾ ರೀತಿಲೂ ಸರಿ ಮಾಡಿರ್ತೀರ. ಅಂದ್ರೆ ನೀವು ಮಾಡಬೇಕಾಗಿರುವಂತ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಎಲ್ಲವನ್ನು ಮಾಡಿದ್ರೂ ಕೂಡ ನಿಮಗೆ ಬರಬೇಕಾಗಿರುವಂತ ಲಾಭಾಂಶದಲ್ಲಿ ಸ್ವಲ್ಪ ತಿಂಗಳು ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಚೆನ್ನಾಗಿ ಮಾಡ್ತಿದ್ರಿ, ಅದೇ ರೀತಿ ಮಾಡ್ತಾ ಇದ್ರಿ, ಈಗಲೂ ಅದೇ ರೀತಿ ಮಾಡ್ತೀರಾ. ಆದರೆ ಈಗ ನಿಮ್ಗೆ ಬದಲಾವಣೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಇಳಿತದಲ್ಲಿ ಪ್ರಾರಂಭ ಆಗತ್ತೆ. ಇದು ಕೂಡ ಇಂಡಿಕೇಶನ್ ಅಂತ ಹೇಳ್ತೀನಿ. ಇನ್ ಕೆಲವರು ಉದ್ಯೋಗ ಮಾಡ್ತಿರೋರು ಇರ್ತಾರೆ. ಉದ್ಯೋಗ ಮಾಡ್ತಿರ್ಬೇಕಾದ್ರೂ ಕಂಪನಿ ಎಲ್ಲೋ ಒಂದು ಕಡೆ ಸ್ವಲ್ಪ ಲಾಸ್ ಆಗಿರುತ್ತೆ. ಅವ್ರಿಗೆ ಪೇಮೆಂಟ್ ಕೊಡಬೇಕಾದ್ರೆ ಸ್ವಲ್ಪನೇ ಪೇಮೆಂಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ 10ನೇ ತಾರೀಕೊಳಗೆ ಒಂದ್ ಸ್ವಲ್ಪ ಸ್ಯಾಲ್ರಿ ಕೊಟ್ಟಿರುವಂಥದ್ದು, ಅಥವಾ ಇನ್ನೊಂದು 10 ದಿನ ಬಿಟ್ಟು, 5 ದಿನ ಬಿಟ್ಟು ಮತ್ತೆ ಸ್ಯಾಲ್ರಿ ಕೊಡುವಂಥದ್ದು ಅನೇಕ ಜನಗಳ ಜೀವನದಲ್ಲಿ ನಡೆದಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ನಿಮಗೆ ಪ್ರಾರಂಭ ಆಯ್ತು ಅಂದ್ರೂ ಕೂಡ ಇದರ ಇಂಡಿಕೇಶನ್ ಏನಪ್ಪಾ ಅಂದ್ರೆ, ನಿಮ್ಗೆ ಪಿತೃಗಳ ಒಂದು ಅನುಗ್ರಹದಲ್ಲಿ ಕಮ್ಮಿ ಆಗಿದೆ ಅಂತ ಕೂಡ ಇದು ತಿಳಿಸತ್ತೆ. ಹಾಗೇನೆ ಮನೆಯಲ್ಲಿ ಸದಾ ಕಾಲದಲ್ಲೂ ಒಂದು ಅನಾರೋಗ್ಯ ಕಾಡತ್ತೆ. ಒಂದಲ್ಲ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ. ಬಿಡಿ, ಇವತ್ತು ಕಾಮನ್, ಇವತ್ತು ಎಲ್ಲಾರ ಮನೆಗೂ ಕೂಡ BP ಇದೆ, ಶುಗರ್ ಇದೆ ಅಂತ ಅನ್ಕೊಂತೀರ. ಆದರೆ ಸಾಮಾನ್ಯವಾಗಿ ಕಾಯಿಲೆ ಪರವಾಗಿಲ್ಲ. ಒಬ್ಬರಾದ ನಂತರ ಇನ್ನೊಬ್ಬರಿಗೆ ನೀವು ಯೋಗಾಸನ ಮಾಡ್ತಿರ್ತೀರಾ, ಡಯಟ್ ಚೆನ್ನಾಗಿ ಒಳ್ಳೆ ಫುಡ್ಡನ್ನು ತಗೊಂತೀರಾ. ಆದ್ರೂ ಕೂಡ ನಿಮ್ಮ ಜೀವನದಲ್ಲಿ ಮೆಡಿಸನ್ಗೆ ಹಣಕಾಸಿನಲ್ಲಿ ಹೆಚ್ಚಿಗೆ ಖರ್ಚಾಗ್ತಾ ಇರತ್ತೆ. ತಿಂಗಳು ಕೂಡ ಆ ಒಂದು ಮೆಡಿಸನ್ಗೆ ಡಾಕ್ಟರ್ ಹತ್ರ ಹೋಗುವಂಥದ್ದು,
ಅನೇಕ ವಿಧವಾದಂಥ ಸ್ಕ್ಯಾನಿಂಗ್ ಮಾಡಿಸುವಂಥದ್ದು. ಓಕೆ, ನಾನು ಫಿಸಿಕಲಿ ಚೆನ್ನಾಗಿದ್ದೀನಿ, ಎಲ್ಲೋ ಒಂದ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಕಾಲು ಜಾರಿ ಬಿದ್ದು ನನಗೆ ಫ್ರ್ಯಾಕ್ಚರ್ ಆಯ್ತು ಅಂತ ಹೇಳುವಂಥದ್ದು. ಸುಮ್ಮನೆ ಆದ್ರೂ ಕೂಡ ಮೆಡಿಸಿನ್ಸ್ಗೆ ಖರ್ಚು ಮಾಡುವಂತ ಒಂದು ಸಂದರ್ಭಗಳು ಬರುವಂತದ್ದಾಗತ್ತೆ. ಈಗಲೂ ಕೂಡ ಇದು ಕೂಡ ಅದರ ಒಂದು ಪಿತೃ ಲಕ್ಷಣ ಅಂತ ಹೇಳ್ತೇನೆ. ಹಾಗೇನೆ ವಿನಾಕಾರಣ ಜಗಳ ಆಗುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಜಗಳ. ಅರ್ಧ ಗಂಟೆ ಮುಂಚೆ ಚೆನ್ನಾಗಿರ್ತೀರಾ, ಅರ್ಧ ಗಂಟೆ ನಂತರ ಏನಾಗುತ್ತೋ ಗೊತ್ತಿಲ್ಲ, ಕ್ಷುಲ್ಲಕ ಕಾರಣಕ್ಕೆ ಒಂದು ಚಿಕ್ಕ ವಿಚಾರಕ್ಕೂ ಕೂಡ ಮನೆಯಲ್ಲಿ ಜಗಳ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಕೂಡ ಈ ಪಿತೃ ದೋಷದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀನಿ. ಆದ್ರೆ ನಾವೇನ್ ಮಾಡ್ತೀವಿ, ಇವೆಲ್ಲ ಕೂಡ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು ಅಂತ ಹೇಳಿ ನಾವು ಅದನ್ನ ಗಣನೆಗೆ ತಗೊಳ್ಳೋದಿಲ್ಲ, ಅದನ್ನ ಅಬ್ಸರ್ವ್ ಮಾಡೋದಿಲ್ಲ. ಅಬ್ಸರ್ವ್ ಮಾಡದಿರೋದ್ರಿಂದ ಸಮಸ್ಯೆಗಳು ಉಲ್ಬಣ ಆಗತ್ತೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಆಗ್ಬೇಕು ಅನ್ನೋದಾದ್ರೆ ಮದ್ವೆ ಆಗದಿರೇ ಇರೋವಂಥದ್ದಕ್ಕೂ ಕೂಡ ಕಾರಣ ಆಗತ್ತೆ ಈ ಪಿತೃದೋಷ ಅನ್ನೋದು. ಹಾಗೇನೆ ಮದ್ವೆ ವಿಳಂಬ ಆಗೋದಿರ್ಬೋದು, ಮದುವೆ ಆದ್ಮೇಲೆ ಗಂಡ ಹೆಂಡತಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ವಿಚ್ಛೇದನವರೆಗೂ ಹೋಗುವಂಥದ್ದು, ವಿಚ್ಛೇದನ ಕೂಡ ಆಗುವಂಥದ್ದು, ಮಕ್ಕಳು ಕೂಡ ಆಗದಿರುವಂಥದ್ದು ಕೂಡ ಆಗ್ತಾ ಬರುತ್ತೆ. ಆದ್ರೆ ಇವೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಇವತ್ತಿನ ಒಂದು ಸೊಸೈಟಿನಲ್ಲಿ ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ ಅಂತ ಹೇಳಿ ನಾವು ಈ ಪಿತೃ ದೋಷಗಳ ಬಗ್ಗೆ, ಪಿತೃ ಶಾಪಗಳ ಬಗ್ಗೆ ನಾವು ಗಮನ ಹರಿಸೋದೇ ಇಲ್ಲ. ಇವೆಲ್ಲವೂ ಕೂಡ ಆ ಒಂದು ಗುಣಗಳು ಅಂತ ಹೇಳ್ತೇವೆ. ಸರಿ, ಇಷ್ಟೆಲ್ಲ ಯಾಕಪ್ಪ, ಆ ಪಿತೃ ಶಾಪ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು ತೀರಿದ ನಂತರ ಆಕಸ್ಮಿಕವಾಗಿ ಇರ್ಬೋದು ಅಥವಾ ನಿಜವಾಗ್ಲೂ ಮರಣ ಹೊಂದಿದ್ದಾನೆ ಅಂತ ಅನ್ಕೊಂಡ್ರು ಕೂಡ ಮನುಷ್ಯನ ಲೈಫ್ ಸ್ಪ್ಯಾನ್ 120 ಇಯರ್ಸ್ ಅಂತ ಹೇಳ್ತೀವಿ, 120 ವರ್ಷ. ಇದ್ರ ಜೊತೆಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಆಸೆಗಳು ಅಂತ ತುಂಬಾ ಇರುತ್ತೆ. ಅವನು ಏನೋ ಆಸೆ ಇಟ್ಕೊಂಡಿರ್ತಾನೆ, ಆ ಆಸೆಗಳು ಈಡೇರದರೆ ಇದ್ದಾಗ, ಹಾಗೆ ಅವನು ಗತಿಸಿ ಹೋದಾಗ ಅವನ ಆಸೆ ಏನಿರುತ್ತೆ ಆ ಎನರ್ಜಿ ಹಾಗೆ ಸ್ಟಕ್ ಆಗಿರುತ್ತೆ. ಆ ಸ್ಟಕ್ ಆಗಿರೋ ಎನರ್ಜಿನೇ ಮುಂದಿನ ಪೀಳಿಗೆಗೆ ಅದರಿಂದ ಒಂದು ರೀತಿಯಾದಂತ ಸಮಸ್ಯೆಗಳನ್ನ ಒಡ್ಡುವಂಥದ್ದಾಗತ್ತೆ. ಸರಿ, ನನ್ನ ತಂದೆಗೇನೋ ಮಾಡ್ಕೊಂಡಿದ್ರು, ನನಗೆ ಯಾಕಪ್ಪ ಇದು ಬರುತ್ತೆ ಅಂದ್ರೆ ಇಟ್ಸ್ ಎ ಜೆನೆಟಿಕಲಿ ಟ್ರಾನ್ಸ್ಫರ್ ಅಂತಾನೂ ಕೂಡ ಹೇಳ್ಬಹುದು. ಯಾವ ರೀತಿಯಾಗಿ ತಂದೆ ಮಾಡಿದಂತ ಆಸ್ತಿಯನ್ನು ಮಕ್ಕಳು ತಗೊಂತೀವೋ ಹಾಗೆ ಅವರ ಆಸೆಗಳನ್ನ ನಾವು ಸರಿಪಡಿಸುವಂಥದ್ದು ಮಕ್ಕಳ ಕರ್ತವ್ಯವಾಗಿರುತ್ತೆ. ಬರೀ ಪಿತೃಗಳು ಅಂದ್ಕೊಂಡಿದ ತಕ್ಷಣ ಇಲ್ಲಿ ಇನ್ನೂ ಒಂದು ಸಣ್ಣದಾಗಿರುವಂತ ವಿಚಾರವನ್ನು ತಿಳ್ಕೊಬಹುದು. ನಾವು ಪಿತೃ ಅನ್ಕೊಂಡಿದ ತಕ್ಷಣ ನಮ್ಮ ತಂದೆ ತಾಯಿ ಅಂತ ಅನ್ಕೊಂತೀವಿ. ನಮ್ಮ ಹಿಂದಿನ ಪೂರ್ವಿಕರು ಯಾರು ಗತಿಸಿ ಹೋಗಿದ್ರು ಕೂಡ ಅವರೆಲ್ಲವೂ ಕೂಡ ಪಿತೃ ಅಂತ ಕರಿತೇವೆ. ಹಾಗಾಗಿ ಈ ಪಿತೃಗಳನ್ನ ಈ ಪಿತೃ ಪಕ್ಷದಲ್ಲಿ ಅವರು ಕೇಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಅನ್ನ, ಸ್ವಲ್ಪ ನೀರು. ಇದನ್ನ ಅವ್ರಿಗೆ ಬೇಕಾದಾಗ ನಾವು ಈ ಪಿತೃಪಕ್ಷದಲ್ಲಿ ನಾವು ಕೊಟ್ಟಾಗ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಮ ಪೂರ್ವಿಕರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ಇದನ್ನ ಯಾವ ರೀತಿಯಾಗಿ ನಾನು ನಂಬಬೇಕು? ನಿಜವಾಗ್ಲೂ ಪಿತೃಗಳು ನಮ್ಗೆ ಶಾಪ ಕೊಡ್ತಾರಾ, ಪಿತೃಗಳು ಶಾಪ ಅನುಗ್ರಹ ಮಾಡ್ತಾರಾ ಅನ್ನೋ ಅನೇಕ ಕ್ವಶನ್ಗಳು ನಮ್ಮಲ್ಲಿ ಉದ್ಭವಿಸುತ್ತೆ. ಆದ್ರೆ ಇದಕ್ಕೆಲ್ಲ ಮತ್ತೆ ಕಾರಣ ಹೇಳ್ಬೇಕು ಅಂದ್ರೆ ನಂಬಿಕೆಯೇ ದೇವರು ಅಂತ. ಸುಮ್ನೆ ಯಾವುದೇ ಒಂದು ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಒಂದು ಆಚರಣೆಯನ್ನು ಸುಮ್ಮನೆ ತಂದಿಲ್ಲ. ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಿ. ಅವರ ಒಂದು ವಿಚಾರಧಾರೆ ಏನಿತ್ತೋ ಅದು ಎನರ್ಜಿ ಆಗಿ ಹಂಗೆ ಉಳಿದಿರುತ್ತೆ. ಆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಆಗ್ತಾ ಬರುತ್ತೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ಆಚರಣೆಗಳನ್ನ ಮಾಡಿದಾಗ ಯಾವ ರೀತಿ ಆಚರಣೆ ಮಾಡಬೇಕು ಅದ್ರ ಬಗ್ಗೆನೂ ಹೇಳ್ತೀನಿ. ಒಂದು ವೈದಿಕ ರೀತಿಯಲ್ಲಿ ಕೂಡ ಆಚರಣೆ ಮಾಡಿದಾಗಲೂ ಕೂಡ ಈ ಸಮಸ್ಯೆಗಳಿಂದ ಹೊರಬರಬಹುದು. ಈ ವೈದಿಕ ಅಂದ ತಕ್ಷಣ ಮತ್ತೇನಪ್ಪಾ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಮಾಧ್ಯಮಗಳಲ್ಲೂ ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲಾ ಕಡೆನೂ ಪ್ರಚಲಿತವಾಗಿದೆ. ತಿಲಹೋಮ ಅಂತ ಮಾಡ್ತಾರೆ, ಅರ್ಘ್ಯ ಕೊಡೋದು ಅಂತಿದೆ, ನಾರಾಯಣ ಬಲಿ ಅಂತ ಇದೆ. ಈಗ ಅನೇಕ ವಿಚಾರದಲ್ಲಿ ನಾವುಗಳು ನಮ್ಮ ಪಿತೃಗಳಿಗೆ ಸಂತೃಪ್ತಿ ಪಡಿಸ್ಬೇಕು ಅಂತ ಹೇಳ್ತೇವೆ. ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿ ಮಾಡಬೇಕಾ? ಖಂಡಿತ ಮಾಡಬಹುದು. ಗಯಾಗ್ ಹೋಗಿ ಮಾಡಬಹುದಾ? ಖಂಡಿತವಾಗ್ಲೂ ಗಯಾದಲ್ಲೂ ಮಾಡಬಹುದು. ರಾಮೇಶ್ವರದಲ್ಲಿ ಮಾಡಬಹುದಾ? ರಾಮೇಶ್ವರದಲ್ಲೂ ಮಾಡಬಹುದು.
ನಿಮ್ಮ ಮನೆಯಲ್ಲಿ ಮಾಡ್ಬೋದಾ? ಖಂಡಿತ ನಿಮ್ಮ ಮನೆಯಲ್ಲೂ ಮಾಡಬಹುದು. ಹೀಗಾಗಿ ಪಿತೃಗಳಿಗೆ ಸಂಬಂಧಪಟ್ಟಂತೆ ಯಾವುದನ್ನ ಎಲ್ಲಿ ಏನು ಬೇಕಾದರೂ ಮಾಡಬಹುದು. ಇಲ್ಲಿ ಇನ್ನೊಂದು ಬರುತ್ತೆ, ಯಾಕೆ ನಾನು ವೈದಿಕ ರೂಪದಲ್ಲೇ ಮಾಡಬೇಕಾ, ವೈದಿಕ ರೂಪ ಇಲ್ಲದೆ ನಾನು ಬೇರೆ ರೀತಿ ಮಾಡಕ್ ಆಗೋದಿಲ್ವಾ ಅಂತ. ಇದಕ್ಕೆ ನಾನು ಉದಾಹರಣೆ ಕೊಡ್ತೀನಿ. ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರೆ ಅನೇಕ ವಿಧವಾಗಿರುವಂತ ಟ್ರಾನ್ಸ್ಪೋರ್ಟೇಶನ್ ಸರ್ವಿಸಸ್ ನಮ್ಮಲ್ಲಿ ಇದೆ. ಕೆಲವರು ಫ್ಲೈಟ್ ಅಲ್ಲೇ ಹೋಗ್ತಾರೆ, ಕೆಲವರು ಟ್ಯಾಕ್ಸಿನಲ್ಲೇ ಹೋಗ್ತಾರೆ. ಈ ತರ ಅನೇಕ ಮಾರ್ಗಗಳು ಇದೆ. ಹಾಗೇನೆ ಈ ಪಿತೃಗಳ ಒಂದು ಶಾಂತಿಯನ್ನು ಮಾಡಲಿಕ್ಕೆ ನಮಗೆ ಅನೇಕ ವಿಧವಾಗಿರುವಂತ ಪರಿಹಾರಗಳು ಉಂಟು. ನಾನು ಈ ವಿಡಿಯೋದಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಸಮಸ್ಯೆಗಳು ಯಾವ್ದ್ಯಾವ್ದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕಾಯ್ತಾ ಇರಿ. ಈ ಸಮಸ್ಯೆಗಳಿಗೆ ಮನೆಯಲ್ಲಿ ಯಾವ ರೀತಿಯಾಗಿ ಸುಲಭದಲ್ಲಿ ಪರಿಹಾರ ಮಾಡಬಹುದು ಅನ್ನೋ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.